ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಎಲ್ಲ ಪ್ರೇಕ್ಷಕರಿಗೂ ಫ್ಯಾನ್ಸಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವರ್ಷ ಅಂದರೆ 2026 ನಿಮ್ಮೆಲ್ಲರ ಬದುಕಲ್ಲಿ ಆಯಿತಾ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ತಂದುಕೊಡ್ಲಿ. ಈ ಒಂದು ಬಿಗ್ ಬಾಸ್ ಅನ್ನೋ ಒಂದು ರಿವ್ಯೂ ಮುಖಾಂತರ ನಾನು ನಿಮ್ಮನ್ನು ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಾನು ನಿಮ್ಮ ಕಮೆಂಟುಗಳನ್ನ ನೋಡಿ ನಿಮ್ಮ ಪ್ರೀತಿನ ನಿಜವಾಗ್ಲೂ ಕೂಡ ನಾನು ಆಯಿತಾ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತುಂಬ ಥ್ಯಾಂಕ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನನಗೆ 10,000 ನನ್ನ ಚಾನಲ್ಲು 10,000 ಆಗಿದೆ ಸಬ್ಸ್ಕ್ರೈಬರು. ತುಂಬಾ ಖುಷಿಯಾಯಿತು ಆಯಿತಾ. ನಾನು ಕೆಲವೊಂದು ಕಡೆ ತಪ್ಪು ಮಾಡಿದ್ರು ಕೂಡ ನೀವು ತಿದ್ದಿದ್ದೀರಾ, ಕೆಲವೊಂದು ಕಡೆ ಒಳ್ಳೆಯದಾಗಿರೋದು ಕಡೆ ಶಬಾಷ್ ಕೂಡ ಹೇಳಿದ್ದೀರಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯಿತಾ ಇವತ್ತಿನ ಎಪಿಸೋಡಿನ ಜೊತೆಗೆ ಆಯಿತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ಹೊಸ ವರ್ಷದಲ್ಲಿ ಆಯಿತಾ ಇವತ್ತಿನ ರಿವ್ಯೂನ ಯಾರ ಬಗ್ಗೆಯೂ ಕೂಡ ನಾನು ಏನೂ ಹೇಳ್ತಾ ಇಲ್ಲ. ಹ್ಯಾಪಿ ನ್ಯೂ ಇಯರು. ಎಲ್ಲರೂ ಇವತ್ತು ಏನು ಒಂದು ಕ್ಯಾಪ್ಟನ್ಸಿ ಗೇಮ್ ಆಡಿದ್ರು, ಎಲ್ಲರಿಗೂ ಒಳ್ಳೆಯದಾಗಲಿ. ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಗೌಡ, ಧ್ರುವಂತ್, ಸ್ಪಂದನ, ಕಾವ್ಯ ಆಯಿತಾ, ನಮ್ಮ ರಘು ಸರ್, ಧನುಷ್ ಗೌಡ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳೋಣ. ಈ ಒಂದು ಹೊಸ ವರ್ಷದ ಮೊದಲನೇ ದಿನದಂದು ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಮಿಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೊಸ ವರ್ಷದಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಕೂಡ ಅಂದ್ಕೊಂಡಿರ್ತಾರೆ, ಆಗಿರಲ್ಲ. ನಿಜವಾಗ್ಲೂ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್. ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಾನು ತುಂಬ ಇಷ್ಟಪಟ್ಟಂತಹ ಕಂಟೆಸ್ಟೆಂಟು. ಅದೇ ರೀತಿ ಗಿಲ್ಲಿ ಕೂಡ ನಾನು ಇಷ್ಟಪಟ್ಟಂಥ ಕಂಟೆಸ್ಟೆಂಟು. ಖಂಡಿತವಾಗ್ಲೂ ಯಾವುದೋ ಒಂದು ವಿಧದಲ್ಲಿ ನನಗೆ ಅಶ್ವಿನಿ ಗೌಡ ಕೂಡ ಇಷ್ಟ ಆದರು. ಯಾಕೆ ಅಂತಂದರೆ ಅವರು ಕೂಡ ಕೆಲವೊಂದು ಗೇಮುಗಳು ಅವ್ರು ನಡ್ಕೊಳ್ಳೋ ರೀತಿ ಕೂಡ ನನಗೆ ಇಷ್ಟ ಆಯಿತು. ಅದೇ ರೀತಿ ರಘು ಅವರು ಕೂಡ ನನಗಿಷ್ಟ ಆದರು. ಧ್ರುವಂತ್ ಇರ್ಬೋದು, ಸ್ಪಂದನ ಇರ್ಬೋದು, ಕಾವ್ಯ ಇರ್ಬೋದು, ರಾಶಿಕಾ ಇರ್ಬೋದು, ಇವರೆಲ್ಲರೂ ಕೂಡ ನನಗಿಷ್ಟನೇ. ಏನಾದರೂ ನಾನು ಅವರ ಗೇಮಿಗೆ ಅವರ ಆ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂಗೆ ಯಾರಾದ್ರ ಬಗ್ಗೆ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಏನೇ ಇದ್ರೂ ನೇರ ಹೇಳುವಂಥ ಮನುಷ್ಯ. ಬಿಗ್ ಬಾಸ್ ಅನ್ನೋದು ಆಯಿತಾ ಒಂದು ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋ ಅಲ್ಲಿ ಆಯಿತಾ ಅವತ್ತಿನ ಎಪಿಸೋಡಿಗೆ ಅವತ್ತಿನ ಅವ್ರು ನಡ್ಕೊಳ್ಳೋ ರೀತಿಗೆ ನಾನು ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ. 2026 ಮೊದಲನೇ ದಿನ ಆಯಿತಾ ಯಾರ ಬಗ್ಗೆ ಕೂಡ ನಾನು ಹೇಳೋಕ್ಕೆ ರೆಡಿ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್. ಬಾಯ್.